ಬೆಂಕಿ ಎತ್ಕೊಂಡಿರ್ತಕ್ಕಂಥ ಶೆಡ್ಡಲ್ಲಿ ಕಡ್ಡಿ ಹಿರಿಯೋದು ಬೇಡ ಅಂತ ಹೇಳಿ ಅವ್ರಿಗೆ ಮೊದಲು ಅವ್ರ ತಂದೆಯವ್ರು ಏನು ಹೇಳಿದ್ರು ಅಂತ ಜ್ಞಾಪಿಸ್ಕೊಳ್ಳಿ. ನಾನು ಮುಸಲ್ಮಾನಾಗಿ ಹುಟ್ಟಬೇಕು ಮುಂದಿನ ಜನ್ಮ ಅಂತಿದ್ರೆ ಅಂತೇಳಿ ಹೇಳಿದ್ದನ್ನು ಮರ್ತುಬಿಟ್ಟು ಅವ್ರಿಗೆ ಕುಮಾರಸ್ವಾಮಿ ಅಂತ ಕಾಣಿಸ್ತಿದೆ. ಕುಮಾರಸ್ವಾಮಿ ಹೇಳ್ತಾರೆ ಒಂದು ವರ್ಗದ ಜನರನ್ನ ಕಾಂಗ್ರೆಸ್ ಓಲೈಕೆ ಮಾಡ್ತಾ ಇದೆ, ಹೀಗಾಗಿ ಇಂಥ ಘಟನೆಗಳು ನಡೀತಾ ಇದಾವೆ ಅಂತ. ಕುಮಾರಸ್ವಾಮಿ ಅವರೀಗ ಬಿಜೆಪಿ ಅವ್ರ ಜೊತೆ ಸೇರ್ಕೊಂಡಿರೋದ್ರಿಂದ ಆ ಮಾತು ಹೇಳ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರಿಗೆ ಅದನ್ನ ಮಾತು ಹೇಳಲೇಬೇಕು. ಮೊದಲು ಅವ್ರ ತಂದೆಯವ್ರು ಏನು ಹೇಳಿದ್ರು ಅಂತ ಜ್ಞಾಪಿಸ್ಕೊಳ್ಳಿ. ನಾನು ಮುಸಲ್ಮಾನಾಗಿ ಹುಟ್ಟಬೇಕು ಮುಂದಿನ ಜನ್ಮ ಅಂತಿದ್ರೆ ಅಂತೇಳಿ ಹೇಳಿದ್ದನ್ನು ಮರ್ತುಬಿಟ್ಟು ಅವ್ರಿಗೆ ಕುಮಾರಸ್ವಾಮಿ ಅಂತ ಕಾಣಿಸ್ತಿದೆ. ಕುಮಾರಸ್ವಾಮಿರವರು ಏನೋ ಈ ಬೆಂಕಿ ಎತ್ಕೊಂಡಿರ್ತಕ್ಕಂಥ ಶೆಡ್ಡಲ್ಲಿ ಇದನ್ನು ಹಿರಿಯೋದು ಬೇಡ, ಕಡ್ಡಿ ಹಿರಿಯೋದು ಬೇಡ ಅಂತ ಹೇಳಿ ಅವ್ರಿಗೆ ಎಲ್ಲಿ ನಡೆದ್ರು ಕೂಡ ತಪ್ಪು ಮಾಡಿದ್ದು ತಪ್ಪೆ. ಅದು ಕುಮಾರಸ್ವಾಮಿ ಅವರು ಇದನ್ನು ಈ ವಿಚಾರದಲ್ಲಿ ಬೆಳೆ ಬೇಯಿಸ್ಕೊಳ್ಳೋದು ತಪ್ಪು ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಮೊದಲೆಲ್ಲ ಅವರೇ ಓಲೈಸೋಕೆ ಹೊಂಟಿರಲಿಲ್ವ, ಎಲ್ಲ ಮುಸಲ್ಮಾನ್ ಬಾಂಧವ್ರನ್ನ ಓಲೈಸೋಕೆ ಹೊಂಟಿರಲ್ವ ಅವರು. ಇಲ್ಲಿ ಮುಸಲ್ಮಾನರು ಹಿಂದೂ ಅನ್ನೋ ಪ್ರಶ್ನೆ ಅಲ್ಲ. ಎಲ್ಲೂ ಕೂಡ ಇಂಥ ಘಟನೆಗಳಾಗಬಾರ್ದು. ಯಾವುದೇ ಧರ್ಮಕ್ಕಾಗಲಿ, ಅವ್ರ ಧರ್ಮಕ್ಕೂ ಅಪಚಾರ ಆಗಬಾರ್ದು, ಹಿಂದೂ ಧರ್ಮಕ್ಕೂ ಅಪಚಾರ ಆಗಬಾರ್ದು. ಆ ರೀತಿ ನಾವು ಹಿಂದ್ಲಿಂದನೂ ಕೂಡ ನಡ್ಕೊಂಡು ಬಂದಿರತಕ್ಕಂಥದ್ದು. ಅದನ್ನು ಪಾಲಿಸ್ಕೊಂಡು ಹೋಗಬೇಕು. ಯಾವ ಧರ್ಮದವ್ರು ತಪ್ಪು ಮಾಡಿದ್ರು ಕೂಡ ಅದು ಕೂಡಲೇ ಅವ್ರ ಮೇಲೆ ಕ್ರಮ ಆಗಬೇಕು. ಮುಂದೆ ಈ ರೀತಿ ಆಗದೇ ಇರತಕ್ಕಂಥ ರೀತಿಯಲ್ಲಿ ಸರ್ಕಾರ ಕ್ರಮ ವಹಿಸ್ತದೆ.